ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಸಾಗಾಸ್ ಬೈ ಸಿಂಧೂರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಇಂದು ನಾನು ಆಧ್ಯಾತ್ಮಿಕ ಮತ್ತು ಆಕರ್ಷಕವಾದಂತಹ ಕೇರಳದ ಅತ್ಯಂತ ಪ್ರಾಚೀನ ಕಲಾತ್ಮಕ ಸಂಪ್ರದಾಯಗಳಲ್ಲಿ ಒಂದಾದ ಥೇಯಂ ಬಗ್ಗೆ ಈ ವಿಡಿಯೋ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಭಾರತದ ಆಧ್ಯಾತ್ಮಿಕತೆಯ ಅತೀಂದ್ರಿಯತೆ ಬಗ್ಗೆ ಏನಾದರೂ ಕುತೂಹಲವಾಗಿದ್ರೆ ಇಂದಿನ ಥೇಯಂ ಕುರಿತಾದ ಈ ವಿಡಿಯೋ ನಿಮಗೆಲ್ಲ ಒಂದು ರೀತಿ ರಸದೌತಣ ಅಂತಾನೆ ಹೇಳ್ಬೋದು. ಥೇಯಂ ಇದು ಕೇವಲ ಧಾರ್ಮಿಕ ಆಚರಣೆಗಿಂತ ಹೆಚ್ಚಿನದಾದ ಒಂದು ರೀತಿ ಮೋಡಿ ಮಾಡುವ ಕಲಾತ್ಮಕ ನೃತ್ಯ ಪ್ರಕಾರ. ಇದು ಜೀವಂತ ಸಂಪ್ರದಾಯ. ಹಾಗಾದ್ರೆ ಥೇಯಂ ನಿಜಕ್ಕೂ ಏನು ಅಂತ ನೋಡೋದಾದ್ರೆ ಬೇಸಿಕಲಿ ಒಂದು ಪವಿತ್ರವಾದ ಧಾರ್ಮಿಕ ಕಲಾರಾಧನೆ ಅಂತಾನೆ ಹೇಳ್ತೀನಿ. ಪ್ರಧಾನವಾಗಿ ಕೇರಳದ ಉತ್ತರ ಭಾಗದಲ್ಲಿ ಕಂಡುಬರುವಂತಹ ಈ ಒಂದು ಆಚರಣೆ ಮಲಬಾರು ಪ್ರಾಂತ್ಯದ ಕಣ್ಣೂರು, ಕಾಸರಗೋಡು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದು ಅಲ್ಲಿನ ಸ್ಥಳೀಯ ದೇವತೆಗಳು, ಆತ್ಮಗಳು ಮತ್ತು ಅಲ್ಲಿನ ವೀರರ ವರ್ಣರಂಜಿತ ವೈಶಿಷ್ಟ್ಯಗಳನ್ನ ಪ್ರದರ್ಶಿಸುವಂತಹ ಅಥವಾ ಕೊಂಡಾಡುವಂತಹ ಒಂದು ಆರಾಧಿಸುವ ಆಚರಣೆ ಅಂತಾನೆ ಹೇಳ್ಬೋದು. ಥೇಯಂ ಪ್ರದರ್ಶನಗಳು ಸಂಕೀರ್ಣವಾದ ನೃತ್ಯ, ವಿಸ್ತಾರವಾದ ವರ್ಣಮಯ ವೇಷಭೂಷಣಗಳು, ಸುಶ್ರಾವ್ಯವಾದಂತಹ ಸಂಗೀತ, ಪ್ರಚೋದಕ ವಾದ್ಯಮೇಳ ಮತ್ತು ಆಧ್ಯಾತ್ಮಿಕತೆಯ ಅಗಾಧ ಪ್ರಜ್ಞೆಯನ್ನ ಒಳಗೊಂಡಿರುತ್ತೆ. ಆದ್ರೆ ಥೇಯಂನ ನಿಜವಾದ ವೈಶಿಷ್ಟ್ಯ ಅಂದ್ರೇನು ಅಂತಂದ್ರೆ ಮಾನವ ದೈವವಾಗಿ ಬದಲಾಗುತ್ತಾನೆ ಎನ್ನುವಂತಹ ಒಂದು ನಂಬಿಕೆ. ಥೇಯಂ ಪ್ರದರ್ಶನ ಅಥವಾ ಆರಾಧನೆಗೂ ಮೊದಲು ಪ್ರದರ್ಶಕ ಅಥವಾ ಆ ಥೇಯಂ ನೃತ್ಯಗಾರ ದೈವದ ರೂಪಾಂತರ ಪ್ರಕ್ರಿಯೆಗೆ ಒಳಗಾಗ್ತಾನೆ. ಅವರು ಗಮನಾರ್ಹವಾದ ವೇಷಭೂಷಣಗಳು, ವಿಸ್ತಾರವಾದ ಆಭರಣಗಳು, ವರ್ಣರಂಜಿತ ಬಣ್ಣಗಳು ಮತ್ತೆ ಶಿರಸ್ಥಾನಗಳಿಂದ ಅಲಂಕಾರಗೊಳ್ತಾರೆ. ಅವರಿಗೆ ಅಲಂಕಾರವನ್ನ ಮಾಡಲಾಗುತ್ತೆ. ಒಮ್ಮೆ ಅವರು ಈ ವೇಷವನ್ನ ತೊಟ್ರೆ ಅವರು ಮಾನವರಲ್ಲ, ಮಾನವ ರೂಪಿ ದೈವ ಅಂತಾನೆ ನಂಬಲಾಗತ್ತೆ. ಥೇಯಂನ ಮೂಲ ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿದ್ದು ಅದು ಕೇರಳಿಗರ ಸ್ಥಳೀಯ ಸಂಸ್ಕೃತಿಯೊಂದಿಗೆ ಬೆಸೆದುಕೊಂಡಿದೆ. ಇದು ದೈವಿಕ ಮತ್ತು ಮಾನವರ ನಡುವಿನ ಒಂದು ಸಂವಹನ ಮಾರ್ಗ ಅಂತಾನೆ ಹೇಳ್ಬಹುದು. ಸ್ಥಳೀಯವಾಗಿ ಸುಮಾರು 400ಕ್ಕೂ ಹೆಚ್ಚು ಬಗೆಯ ಥೇಯಂನ ಪ್ರಕಾರಗಳಿವೆ. ಮತ್ತೆ ಪ್ರತಿಯೊಂದಕ್ಕೂ ತನ್ನದೇ ಆದ ವೈಶಿಷ್ಟ್ಯ ಇದೆ. ಉದಾಹರಣೆಗೆ ಅದು ವಿಷ್ಣುಮೂರ್ತಿ ಆಗಿರ್ಲಿ, ಗೂಳಿಗನ್ನಾಗಿರ್ಲಿ, ವೀರನ್ನಾಗಿರ್ಲಿ, ಪ್ರತಿಯೊಂದು ಪಾತ್ರವು ಅದರದ್ದೇ ಆದ ವಿಭಿನ್ನ ದಂತಕಥೆಗಳನ್ನ ಮತ್ತು ಮೂಲ ಉದ್ದೇಶವನ್ನ ಹೊಂದಿರುತ್ತೆ. ನಿಜಕ್ಕೂ ಥೇಯಂ ಆರಂಭ ಆದ ತಕ್ಷಣ ಅಲ್ಲಿನ ವಾತಾವರಣ ತನಗ್ ತಾನೇ ಬದಲಾಗ್ತಾ ಹೋಗುತ್ತೆ. ಅತೀಂದ್ರಿಯ ಶಕ್ತಿ ಅಲ್ಲಿ ಆವರಿಸ್ತಾ ಹೋಗುತ್ತೆ. ಜೋರಾಗಿ ಬಾರಿಸುವಂತಹ ಒಂದು ರೀತಿ ಗಂಟೆ, ಚಂಡೆಯ ವಾದ್ಯಗಳು, ಅಲ್ಲಿಯ ಲಯ, ಪ್ರದರ್ಶಕರ ಗಾಯನ ಮತ್ತು ಬೆಂಕಿಯ ಜ್ವಾಲೆಗಳು ಅವೆಲ್ಲವೂ ಒಟ್ಟಾಗಿ ಸೇರಿ ಒಂದು ರೀತಿ ಬಹುತೇಕ ಅಲೌಕಿಕ ಜಗತ್ತಿಗೆ ನಮ್ಮೆಲ್ಲನ ಕೊಂಡೊಯ್ತವೆ. ಅಲ್ಲಿನ ಶಕ್ತಿ ಅಲ್ಲಿರುವ ಎಲ್ಲರನ್ನ ಅಥವಾ ಎಲ್ಲವನ್ನ ಆವರಿಸಿ ಒಂದು ರೀತಿ ದೈವೋನ್ಮತ್ತರನ್ನಾಗಿಸೋದ್ರಲ್ಲಿ ಖಂಡಿತ ಸಂದೇಹ ಇಲ್ಲ. ಥೇಯಂ ಕೇವಲ ಒಂದು ಪ್ರದರ್ಶನ ಅಲ್ಲ, ಪ್ರದರ್ಶನವನ್ನ ಮೀರಿದಂತಹ ಒಂದು ಆಧ್ಯಾತ್ಮಿಕ ಪ್ರಯಾಣ. ಈ ದೈವಂ ಆಚರಣೆಯಲ್ಲಿ ಅಂದ್ರೆ ದೈವದ ಆಚರಣೆಯಲ್ಲಿ ಅಲ್ಲಿನ ಸ್ಥಳೀಯರೆಲ್ಲರೂ ಭಕ್ತಿಭಾವದಿಂದ ಭಾಗವಹಿಸಿ ಪ್ರಾರ್ಥನೆಯನ್ನ ಸಲ್ಲಿಸುವುದು, ದೇವತಾ ಪುರುಷರಿಂದ ಆಶೀರ್ವಚನವನ್ನ ಪಡೆಯೋದು ಸರ್ವೇ ಸಾಮಾನ್ಯ. ಥೇಯಂ ಪ್ರದರ್ಶನ ನಿಜಕ್ಕೂ ಹೇಗೆ ಆಧ್ಯಾತ್ಮಿಕ ಆಚರಣೆಗಳು ಒಂದು ಸಮುದಾಯದ ಜೀವನದೊಂದಿಗೆ ಬೆಸೆದುಕೊಂಡಿದೆ ಅನ್ನೋದನ್ನ ಸಾಕ್ಷೀಕರಿಸಲಿಕ್ಕೆ ಇರುವಂತಹ ಒಂದು ಪ್ರತಿಬಿಂಬ ಅಂತಾನೆ ಹೇಳ್ಬಹುದು. ಐಹಿಕ ಮತ್ತು ದೈವಿಕ ಲೋಕದ ನಡುವಿನ ಒಂದು ಸೇತುವೆ ಈ ಥೇಯಂ ಅಂತಾನೆ ಹೇಳ್ಬಹುದು. ಆದ್ರಿಂದ
ನೀವು ಆಸ್ತಿಕರಾಗಿರ್ಲಿ ಅಥವಾ ನಾಸ್ತಿಕರಾಗಿರ್ಲಿ, ಕಲಾಸಕ್ತರಾಗಿರ್ಲಿ ಅಥವಾ ಕೌತುಕರಾಗಿರ್ಲಿ, ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆ ಆದ್ರೂ ಅನುಭವಿಸಬೇಕಾದಂತಹ ಒಂದು ವಿಶಿಷ್ಟ ಕ್ಷಣ ಈ ಥೇಯಂ ಆರಾಧನೆ. ಇದು ಮಾನವನ ಅಭಿವ್ಯಕ್ತಿ ಸೌಂದರ್ಯವನ್ನ ಸಂಭ್ರಮಿಸುವಂತಹ ಒಂದು ಪ್ರದರ್ಶನ ಅಂತಾನೆ ಹೇಳ್ತೀನಿ ಸ್ನೇಹಿತರೆ. ನಿಮಗೆಲ್ಲ ಈ ಥೇಯಂ ಕುರಿತಾದ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡ್ಲಿಕ್ಕೆ ಸಾಗಾ ಸ್ಪೈಸ್ ಸಿಂಧೂರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಧನ್ಯವಾದಗಳು.